ಹಲೋ ಫ್ರೆಂಡ್ಸ್, HLV ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಕೂಡ ಕೊಡಿ. ವಿಡಿಯೋ ಯಾರೆಲ್ಲ ನೋಡ್ತಿರೋ ಅವರೆಲ್ಲ ಕೂಡ ಒಂದು ಲೈಕ್ ಕೊಡಿ. ನಾವು ಇವತ್ತು IQ ಅಂದರೆ ನಾಗಸಂದ್ರದ ಹತ್ರ ಇರುವಂಥ IQಗೆ ಹೋಗಿದ್ದು. ಅಲ್ಲಿ ನಮಗೆ ಏನೇನು ಮನೆಗೆ ಉಪಯೋಗ ಆಗುವಂಥ ಎಲ್ಲ ಐಟಮ್ಸ್ಗಳು ಇದೆ. ತುಂಬಾ ಚೆನ್ನಾಗಿದೆ. ಕಿಚನ್ಗಂತೂ ಒಂದೊಂದು ಕಿಚನ್ ಹಾಲ್ಗಳನ್ನು ಅವರು ಕಿಚನ್ನು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ. ಸಿಂಕ್ ಆಗಲಿ, ಸ್ಲ್ಯಾಬ್ ಆಗಲಿ, ಮತ್ತು ಚಿಮಿಣಿ ಆಗಲಿ, ಡೈನಿಂಗ್ ಟೇಬಲ್ಲು ಮತ್ತು ಕಿಚನ್ಗೆ ಅರೇಂಜ್ಮೆಂಟ್ ಎಲ್ಲ ಮಾಡಿರೋವಂಥದ್ದು ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ. ತುಂಬಾ ಬ್ಯೂಟಿಫುಲ್ಲಾದಂಥ ಮತ್ತು ಲಿವಿಂಗ್ ಹಾಲ್ ಆಗಲಿ, ರೂಮ್ ಆಗಲಿ, ಟಾಯ್ಲೆಟ್ ಆಗಲಿ ಎಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಹಾಗೆ ಮತ್ತು ಮಕ್ಕಳಿಗೆ ತಡ್ಡಿ ಬೇರ್ಗಳು ಆಟ ಆಡೋದಕ್ಕೆ, ಆಮೇಲೆ ಮಕ್ಕಳ ಏನೇನು ಆಟ ಸಾಮಾನುಗಳು ಬೇಕಾದಷ್ಟು ಆಟ ಸಾಮಾನುಗಳು, ಮತ್ತು ಮಕ್ಕಳು ಕೂರೋ ಅಂಥದ್ದು, ಮತ್ತು ಚೇರ್ಗಳು, ಮಕ್ಕಳಿಗೆ ಕಾಟ್ಗಳು, ಆಮೇಲೆ ಟೀಫೈಗಳು, ಇಂಥದ್ದಿದೆ ಇಂಥದ್ದಿಲ್ಲ ಅಂತಿಲ್ಲ, ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ಲ್ಯಾಂಪ್ಗಳಾಗಲಿ, ಮತ್ತು ಪಾಟ್ಗಳಲ್ಲಿ ಅಂದರೆ ಆರ್ಟಿಫಿಷಿಯಲ್ ಹೂವಿನ ಗಿಡಗಳಲ್ಲ, ನಿಜವಾದ ಹೂವಿನ ಗಿಡಗಳನ್ನು ಬೆಳೆದಿದ್ದಾರೆ. ಸೇವಂತಿಗೆ ಅದೆಲ್ಲ ತುಂಬಾ ಚೆನ್ನಾಗಿದೆ. ವಾಸ್ತು ಗಿಡಗಳು ಮತ್ತು ಬ್ಯಾಂಬು ವಾಸ್ತು ಎಲ್ಲವೂ ಇಂಥದ್ದಿದೆ ಇಂಥದ್ದಿಲ್ಲ ಅಂತೆಲ್ಲ ಪ್ರತಿಯೊಂದನ್ನು ನೋಡೋದಕ್ಕೆ ಕಣ್ಣೆರಡು ಸಾಲಲ್ಲ. ಕಿಚನ್ದಂತೂ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಕಿಚನಲ್ಲೂ ತುಂಬಾ ವೆರೈಟಿ ಜೋಡಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೆ ಅದ್ಭುತವಾಗಿದೆ. ಕಿಚನ್ ಕ್ಯಾಬಿನ್ಗಳಾಗಲಿ, ಮತ್ತು ವಾರ್ಡ್ರೂಪ್ಗಳಾಗಲಿ, ರೂಮ್ಗಳಲ್ಲಿ ಮಿರರ್ಗಳಾಗಲಿ, ಫ್ಯಾನ್ಗಳು, ಬಲ್ಬ್ಗಳು ಎಲ್ಲ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರೂ ಕೂಡ ಒಂದು ಸಲ ಅಲ್ಲಿ ಹೋಗಿ ನೋಡಬೇಕು, ಅಷ್ಟು ಅದ್ಭುತವಾಗಿದೆ. ಮತ್ತು ನ್ಯಾಪ್ಕಿನ್ಗಳು ಕೈ ಒರೆಸ್ಕೊಳ್ಳೋದಕ್ಕೆ, ವೆರೈಟಿ ಪ್ಲೇಟ್ ಇಡೋದಕ್ಕೆ, ಆಮೇಲೆ ಪ್ಲೇಟ್ ಇಡೋದಕ್ಕೆ ಇದು ಅದಕ್ಕೆಲ್ಲ ಹುಕ್ಗಳು ಆಗಲಿ ಎಲ್ಲ ಪ್ರತಿಯೊಂದು ಕಿಚನಲ್ಲೂ ಒಂದು 30, 40, 50 ಕಿಚನ್ ಇರ್ಬೋದೇನೋ. ಪ್ರತಿಯೊಂದರಲ್ಲೂ ವೆರೈಟಿ ಇದ್ದೇ ಇದೆ. ಪ್ರತಿಯೊಂದರಲ್ಲೂ ಡೈನಿಂಗ್ ಟೇಬಲ್ಗಳು ಎಲ್ಲ ಸಿಸ್ಟಮೆಟಿಕ್ಕಾಗಿ ಜೋಡಿಸಿದ್ದಾರೆ. ನೋಡೋದಕ್ಕಂತೂ ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ಬರೂ ನನಗಂತೂ ಇನ್ನೊಂದು ಸಲ ಹೋಗಿ ನೋಡಬೇಕು ಅನ್ನೋ ಅಷ್ಟು ಆಸೆ ಆಗಿದೆ. ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ನೋಡ್ತಾನೇ ಇರೋಣ ಅನಿಸುತ್ತೆ, ಅಷ್ಟು ಅದ್ಭುತವಾಗಿದೆ. ಗಡಿಯಾರಗಳು ಎಲ್ಲಿಡಬೇಕು ಪ್ರತಿಯೊಂದು ಅವರು ಈ ರೀತಿ ನಾವು ನೋಡಿಬಿಟ್ಟು ಅದನ್ನು ನಾವು ಬುಕ್ ಮಾಡಿ ಬಂದರೆ, ನಮ್ಮ ಮನೆ ಹೊಸ್ದಾಗಿ ಕಟ್ತಾ ಇದ್ದರೆ ಆ ಮನೆಗೇ ಬಂದು ಅವರು ಯಾವ ರೀತಿ ಮಾಡಬೇಕು, ನಾವು ಅಲ್ಲೇನು ಇಷ್ಟಪಟ್ಟಿರ್ತೀವೋ ಅದೇ ರೀತಿಯಲ್ಲಿ ಮಾಡಿ ನಮ್ಮ ಮನೆಗೆ ಮಾಡಿಕೊಟ್ಟು ಹೋಗ್ತಾರಂತೆ. ಮತ್ತು ಈಗ ಇದು ಆರ್ಟಿಫಿಷಿಯಲ್ಲು ಬಳ್ಳಿಗಳು, ಎಲೆಗಳಿಂದ ಎಲ್ಲ ಶೃಂಗಾರ ಮಾಡಿರೋದಾಗಲಿ ತುಂಬ ಚೆನ್ನಾಗಿದೆ ಬಿಡಿ. ನೋಡಿರೋರಿಗೆ ಓಕೆ, ನೋಡಿಲ್ದಿದ್ದವರು ಒಂದು ಸಲ ಹೋಗಿ ನೋಡಿ. ತುಂಬಾ ಅದ್ಭುತವಾಗಿದೆ. ಇಂಥವನ್ನೆಲ್ಲ ನೋಡಬೇಕು ಲೈಫಲ್ಲಿ. ಪರ್ಚೇಸ್ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ, ಆದರೆ ನೋಡೋದಂತೂ ತುಂಬಾ ಚೆನ್ನಾಗಿದೆ. ಎಂಥದನ್ನು ನೋಡಲೇಬೇಕು. ನಾವು ಎಲ್ಲರೂ ಕೂಡ ಹೋಗಿದ್ದು ನೋಡ್ದು ನಮಗೆ ಇಷ್ಟ ಆಗಿದ್ದನ್ನು ಪರ್ಚೇಸ್ ಮಾಡಿಕೊಂಡು ಆಮೇಲೆ ನಾವು ಹೋಟೆಲ್ಗೆ ಹೋದು ಅಲ್ಲೇ ಎಲ್ಲ ಥರದ್ದು ಸೌಕರ್ಯಗಳು ಉಂಟು. ಅಲ್ಲೋಗಿ ನಾವು ಏನು ಬೇಕು ನಮಗೆ ಆರ್ಡರ್ ಮಾಡಿಕೊಂಡು ನಾವು ತಗೊಂಡು ಎಲ್ಲ ತಿಂದು ಅಲ್ಲಿಂದನೇ ಮತ್ತೆ ನಾವು ಹೊರಟು ಕೆಳಗಡೆ ಬಂದರೆ ನಮಗೆ ಕಿಚನ್ ಐಟಮ್ಸು ನಾವು ಕೊಂಡ್ಕೊಳ್ಳೋ ಅಂಥದ್ದು ಏನೇನಿದೆ ಅದೆಲ್ಲದೂ ಕೂಡ ಅಲ್ಲಿತ್ತು. ನಮಗೇನೇನು ಬೇಕು ಅದು ತಗೊಂಡು ನಾವು ಅಲ್ಲಿಂದ ಹೆಚ್ಚು ಕಮ್ಮಿ ನಾವು 4 ಗಂಟೆಗೆ ಅಲ್ಲಿಗೆ ರೀಚ್ ಆಗಿದ್ದು. ನಾವು ಆಚೆ ಬರಬೇಕಾದ್ರೆ 9 ಗಂಟೆ. ಅಷ್ಟು ಸುತ್ತಿದ್ರೂ ಇನ್ನೂ ಎಷ್ಟೋ ಕಡೆ ಉಳ್ಕೊಂಡಿದೆ ಅನ್ನಿಸ್ತು. ಅಷ್ಟು ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು.
ಎಕ್ಸ್ಪೆಷಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ಸಲ ನಾನು ಹೋದಾಗ ಇನ್ನೂ ಡೀಟೇಲ್ಸಾಗಿ ನಾನು ವೀಡಿಯೋ ಮಾಡಿಕೊಂಡು ಹಾಕ್ತೀನಿ. ಯಾರೆಲ್ಲ ಈ ಚಾನಲ್ಲು ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡಿ. ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ, ಕಮೆಂಟ್ಸಲ್ಲಿ ಬೈಯೋಂಗಿದ್ರೆ ಬೈರಿ, ಅದಕ್ಕೂ ನನಗೆ ನಾನು ಕ್ಷಮೆ ಕೇಳ್ತೀನಿ. ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ಅವರು ಅದನ್ನು ನೋಡೋದಕ್ಕೆ ಒಂದು ಚಂದ ನೋಡಿ, ಅಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಅಷ್ಟು ಗುಡ್ ಕ್ವಾಲಿಟಿ, ಎಲ್ಲದೂ ಕೂಡ ಗುಡ್ ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ. ಈ ಥರ ನೋಡಿ ಎಷ್ಟು ನೀಟ್ ಅರೇಂಜ್ಮೆಂಟ್ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.